ಗೀತಾ ಪಾರ್ಟ್ 1 ಅಲ್ಲಿ ಆ ಹಾಡುಗಳು ಎಲ್ರಿಗೂ ಬಹಳ ಅಚ್ಚುಮೆಚ್ಚಾಗಿತ್ತು. ಸೊ ಪಾರ್ಟ್ 2 ಅಂತ ಬಂದಾಗ ನಿಮಗೆ ಇನ್ನೊಂದಷ್ಟು ಜವಾಬ್ದಾರಿ ಹೆಚ್ಚಿನದಾಗಿ ತುಂಬಾ ಕಾನ್ಸಂಟ್ರೇಟೆಡ್ ಬಿಟ್ಟು ಒಂದು ಯಾವುದೇ ಸಾಂಗ್ ಆದ್ರೂ ಯಾವುದೇ ಸಿನಿಮಾ ಆದ್ರೂ ನೀವು ಅಷ್ಟೇ ಡೆಡಿಕೇಶನ್ ಅಲ್ಲಿ ಇರ್ತೀರಾ, ನಮಗೆ ಗೊತ್ತಿದೆ. ಬಟ್ ಈ ವಿಷಯಕ್ಕೆ ಬಂದಾಗ ಹೇಗಿತ್ತು ಸರ್ ನಿಮ್ಗೆ ಜವಾಬ್ದಾರಿ ಅನ್ನುವಂಥದ್ದು? ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಮೊದಲಿಗೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ಎಲ್ಲ ನಟ ನಟಿಯರು, ಟೆಕ್ನಿಷಿಯನ್ಸು ಎಲ್ಲ ಇಲ್ಲಿ ನಿಮ್ಮನ್ನ ನೋಡೋಕೆ ಬಂದಿದ್ದೀವಿ. ದಿಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಪ್ರೀ ರಿಲೀಸ್ ಇವೆಂಟ್. ಸೊ ನಮ್ಮ ಕಾಶಿಂಗ್ ಶ್ರೀನಗರ್ ಕಿಟ್ಟಿ ಸರ್ ಇಸ್ ಹಿಯರ್ ವಿತ್ ಅಸ್ ಟುಡೇ. ಸಂಜು ವೆಡ್ಸ್ ಗೀತಾ ಹಾಡುಗಳು ಎಲ್ಲರಿಗೂ ಗೊತ್ತಿರುತ್ತೆ. ಸುಮಾರು ಇಲ್ಲಿ ಯಾರಾದರೂ ಸಿಂಗರ್ಸ್ ಇದ್ರು ಬೇಕಾದ್ರೆ ಬಂದು ಹಾಡ್ಬೋದು, ಇವ್ರು ಹೇಳಿರ್ತಾರೆ. ನನಗೆ ಮ್ಯೂಸಿಕ್ ಡೈರೆಕ್ಷನ್ ಅವಕಾಶ ಈ ಸಿನಿಮಾಗೆ ಬಂದಾಗ ಅನಿಸಿದ್ದು ಒಂದೇ. ಸೊ ಇದರಲ್ಲಿ 5 ಹಾಡುಗಳು ಬರುತ್ತೆ. 5 ಹಾಡುಗಳಲ್ಲಿ ಎಲ್ಲ ಹಾಡುಗಳಿಗೂ ಕವಿರಾಜ್ ಅವರು ಸಾಹಿತ್ಯ ಅಂತ ಫಸ್ಟೇ ಒಂದು ಏನಂತ ಹೇಳ್ತೀವಿ ಡ್ರೀಮ್ನ ಫಿಕ್ಸ್ ಆಯಿತು. ಸೊ ಇದರಲ್ಲಿ ಸಿಂಗರ್ಸ್ ಇರ್ತಾರೆ ಅಂತೆಲ್ಲ ಆಲ್ಮೋಸ್ಟ್ ನಮಗೆ ಎಲ್ಲ ಒಂದು ಪ್ರೀಸೆಟ್ ಒಂದು ಟೆಂಪ್ಲೇಟ್ ಇತ್ತು. ಜೊತೆಗೆ ನಾನು ಹೇಳಿರೋ ಥರ ಈ ಸಂಜು ವೆಡ್ಸ್ ಗೀತಾ 1 ಅನ್ನೋದು ದೊಡ್ಡ ಒಂದು ಯಶಸ್ಸಿನ ಸಿನಿಮಾ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಈ ಸಿನಿಮಾಕ್ಕೆ ನಾನು ಕಾಂಪಿಟೇಟಿವ್ ಆಗಿ ಕೆಲಸ ಮಾಡೋದು ಅಥವಾ ಇದಕ್ಕಿಂತ ಬೆಟರ್ ಕೆಲಸ ಮಾಡೋದು ಒಂದು ಅಷ್ಟು ತಲೆಯಲ್ಲಿ ತುಂಬಿಕೊಂಡು ನಮ್ಮ ನಿರ್ದೇಶಕರಾದ ನಾಗಶೇಖರ್ ಅವ್ರನ್ನ ಹಣ ಕತೆ ಹೇಳಿ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ 1:30ಗೆ ಒಂದು ದಿವಸ ಫೋನ್ ಮಾಡಿ, ಎಸ್ ಅಲ್ಲ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ಅವರ ಒಂದು ವಾಕ್ಚಾತುರ್ಯದ ಮೂಲಕ ಕಥೆನ ಹೇಳ್ತಾರೆ. ಶ್ರೀಧರ್ ಭಾಯ್, ಐ ಆಮ್ ಟೆಲಿಂಗ್ ಯು ಎ ಸ್ಟೋರಿ. ಅವರ ವಾಕ್ ಶೈಲಿನೇ ಬಹಳ ಚೆನ್ನಾಗಿರುತ್ತೆ. ಎಲ್ಲರಿಗೂ ಗೊತ್ತಿರ್ಬೋದು ಅವ್ರದೊಂದು ಬ್ಯೂಟಿ ಅಂತ ಹೇಳ್ತಾರಲ್ಲ, ಎಲ್ಲಿ ಹೇಳಿ ಯಾರಿಗೂ ಗೊತ್ತಿದ್ರೆ. ಬ್ಯೂಟಿ ನಗಣ, ನಿಮ್ಮ ಬ್ಯೂಟಿ ಇಷ್ಟ ಇಲ್ಲ. 1:30ಗೆ ಫೋನ್ ಮಾಡಿ ಒಂದು 10 ನಿಮಿಷ ಆನ್ಲೈನ್ ಆರ್ಡರ್ ಹೇಳ್ತಾರೆ. ಅದ್ಭುತವಾದ ಸಂಗೀತದ ಒಂದು ಕೈ ಚಳಕ ನಾನು ತೋರಿಸ್ಬೋದು ಅನ್ನೋ ಒಂದು ನಂಬಿಕೆ, ಮತ್ತೆ ಅಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಅನ್ನೋ ಒಂದು ವಿಚಾರ ನನಗೆ ಮನಗಂಡು, ನಗಣ ನಾನು ಇದಕ್ಕೆ ಯಾವಾಗ ಮ್ಯೂಸಿಕ್ ಕಂಪೋಸಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ನಾನು ಕೂತ್ಕೋಬೋದು, ಯಾವಾಗ ಬರ್ಬೋದು, ವಿಲ್ ಸಿಟ್ ಸೂನ್ ಶ್ರೀಧರ್ ರೆಡಿ ಆಗಿರಿ ಅಂತ ಹೇಳ್ಬಿಟ್ಟು ನನ್ನ ಕೀಬೋರ್ಡು ಮತ್ತೆ ನಮ್ಮ ಸಿಂಗರ್ಸು ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಜರ್ನಿನ. ಮೊದಲನೇ ಹಾಡು ನಾಗಣ್ಣವರು ಒಂದು ಸಿಚುವೇಶನ್ ಹೇಳ್ತಾರೆ. ಹೀರೋಯಿನ್ ಜೊತೆಯಾಗಿ ನಡ್ಕೊಂಡು ಹೋಗ್ತಾರೆ. ಸೊ ಈ ಪ್ರಪಂಚನೇ ಅವ್ರ ಜೊತೆಯಲ್ಲಿದೆ. ಯಾವುದೋ ಒಂದು ಕಷ್ಟನೋ ಸುಖನೋ ಕೊನೆಯವರೆಗೂ ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ಹೇಳಿ ಒಂದು ಸಿಚುವೇಶನ್ ಹೇಳ್ಬೇಕಾದ್ರೆ ಮೊಟ್ಟ ಮೊದಲನೇ ಬಾರಿಗೆ ಬಂದಂತ ಟ್ಯೂನ್ ನಡಿ ನಡಿ ಎಂದು ಹೀಗೆ ಜಗವಿದೆ ನಮ್ಮ ಜೊತೆಗೆ. ಅಂದ್ರೆ ಈ ಸಾಹಿತ್ಯ ಬರೋಕ್ಕಿಂತ ಮುಂಚೆ ತನನನ ಇರುತ್ತೆ. ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ ನಾಗಣ್ಣವರು, ಇದು ತಡೀರಿ ನಮ್ಮ ಕವಿಗಳು ಏನ್ ಮಾಡ್ತಾರೆ ನೋಡ. ಕವಿಗಳು ಇಮಿಡಿಯೇಟ್ಲಿ ಫೋನ್ ಎತ್ಕೊಳ್ತಾರೆ, ನಾಗುಬಾಯ್ ಹೇಳಿ ಅಂತ. ಈ ತರ ಒಂದು ಟ್ಯೂನ್ ಇದೆ ನೋಡಿ, ಚೆನ್ನಾಗಿದೆ, ವರ್ಕ್ ಆಗುತ್ತಿದ್ದು. ಒಂದು ಸಾಲುಗಳು ಹೇಳಿ, ಹಾಗೆ ರಫ್ ಟ್ಯೂನ್, ಒಂದು ರಫ್ ಟ್ಯೂನ್ಗೆ ರಫ್ ಸಾಲುಗಳು ಹೇಳಿ ಅಂತ ಹೇಳಿದಾಗ, ನಡಿ ನಡಿ ಎಂದು ಹೀಗೆ ಜಗವಿದೆ ನಮ್ಮ ಜೊತೆಗೆ. ಫ್ಯಾಂಟಾಸ್ಟಿಕ್ ಅಂತ ಅಲ್ಲೇ ಲಾಕ್ ಮಾಡ್ತಾರೆ. ನನಾ ನೀನಾ ನನಾ ನೀನಾ ನನಾ ನೀನಾ ತರನಾ ಸಂಜು ಗೀತಾ ಮತ್ತೆ ಜೊತೆಗೆ. ಇದು ಸಂಜು ಗೀತಾ ಮತ್ತೆ ಜೊತೆಗೆ ಅಂತ ಟ್ಯೂನ್ ಮಾಡಿ ಅವತ್ತಿಗೆ ಸಂಜು ವೆಡ್ಸ್ ಗೀತಾ ಪಾರ್ಟ್
ಸಿನಿಮಾ ಕಂಪೋಸಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಆ ಸ್ಟ್ರಾಂಗ್ ಆದ ಒಂದು ಟ್ಯೂನ್ ಸಿಕ್ತು ನಮಗೆ. ಕವಿರಾಜ್ ಅವರು ಬಹಳ ಖುಷಿಯಾಗಿ, ಶ್ರೀಧರ್ ಅವರೇ ಆಫ್ಟರ್ ಸೋ ಮೆನಿ ಇಯರ್ಸ್, ಎಷ್ಟೋ ವರ್ಷಗಳಾದ ನಂತರ ಮುಸ್ಸಂಜೆ ಮಾತು ನಾನು ಅವರು ಒಟ್ಟಿಗೆ ವರ್ಕ್ ಮಾಡಿರ್ತೀವಿ. ಆ ಸಾಂಗು ಬಹಳ ದೊಡ್ಡ ಹಿಟ್ಟು ಆಗಿದೆ, ಅನುರಾಗ ಅರಳೋ ಸಮಯ ಅಂತ ಎಲ್ಲರೂ ಕೇಳಿರ್ಬೋದು. ಅದಾದ ನಂತರ ನನ್ನ ಅವರ ಚಡಪಡಿಕೆ ಏನಂದ್ರೆ ನಮ್ಮಿಬ್ಬರು ಕಾಂಬಿನೇಷನ್ ಒಂದು ಒಳ್ಳೆ ಹಾಡು ಸೃಷ್ಟಿ ಆಗಬೇಕು ಅಂತ ಸಂಜು ಬಿಡ್ಸ್ಗಿಂತ ಪಾಟು ಸಾಂಗ್ ಕೊಟ್ಟಾಯ್ತವರು. ಚರಣಗಳು ಅಷ್ಟೇ ಭಾಳ ಚೆನ್ನಾಗಿ ಬಂತು. ಹಾಗಾಗಿ ಕವಿರಾಜ್ ಅವರು ನಾನು ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದೆ. 1 ವರ್ಷ ಆಗುತ್ತೆ. ಅಲ್ಲಿಂದ ನಡಿ ನಡಿ ಎಂದು ಹೀಗೆ ಅಂತ ನಡೆಸ್ತಾನೆ ಇದ್ದಾರೆ ನಾಗಣ್ಣ 1 ವರ್ಷದಿಂದ. ನಾಗಣ್ಣ ಯಾವಾಗ ಸಿನಿಮಾ ಸ್ಟಾರ್ಟ್ ಡೈಲಿ ಫೋನ್ ಮಾಡಿ ನಡಿ 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 ಅಂತ ಹೇಳ್ತೀವಿ. ಏನ್ ನಾಗಣ್ಣ ನಡಿ ನಡಿ ಅಂತ ಹೇಳ್ತಿದ್ದೀರಾ? ಸರಿ, ಹೀಗೇನೆ ಇದ್ರ ಜೊತೆಗೆ ಇನ್ನೊಂದು 2 ಹಾಡುಗಳು ಸೃಷ್ಟಿ ಆಗ್ಬೇಕು. ಒಂದು ದಿವಸ ಇದೇ ಥರ 1:05 ನಿಮಿಷಕ್ಕೆ ಫೋನ್ ಮಾಡ್ತಾರೆ. ಅಂದ್ರೆ 1:15 ಆದ್ಮೇಲೆ 5 ನಿಮಿಷಕ್ಕೆ ಮಿಡ್ ನೈಟ್ ಕಂಪೋಸಿಂಗ್ಸ್. ಶ್ರೀಧರ್ ಭಾಯ್ ಒಂದು ಟ್ಯೂನ್ ಬಂದಿದೆ ನೋಡಿ, ಇದನ್ನ ಅವರೇ ಟ್ಯೂನ್ ಕೊಡ್ತಾರೆ. ತರರಾರೇ ಇಷ್ಟೇ ಬಂದಿರ್ಬೋದು. ಏನ್ ನಾಗಣ್ಣ ಇದು ಅದ್ಭುತವಾಗಿ ಈ ತರ ಏನು ಇಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ರ, ಇದನ್ನ ಹೇಗೆ ಮುಂದುವರ್ಸೋದು, ನೀವೇ ಮುಂದುವರಿರಿ ಅಂತ. ಮತ್ತೆ ನೈಟ್ ಕವಿಗಳಿಗೆ ಫೋನ್ ಮಾಡಿದೆ, ಕವಿಗಳ ಫೋನ್ ಸ್ವಿಚ್ ಆಫ್. ಕವಿಗಳ ಫೋನ್ ನೈಟ್ ಎತ್ತದಿಲ್ಲ. ಬೆಳಗ್ಗೆ 6 ಗಂಟೆಗೆ ಆನ್ ಆಗಿದೆ. ಸರಿ ಬರುತ್ತಲ್ಲ, ಯುವರ್ ಟ್ರೈಟ್ ನಂಬರ್ ಇಸ್ ಸ್ವಿಚ್ ಆನ್ ಆಗಿದೆ ಅಂತ. ಇಮಿಡಿಯೇಟ್ಲಿ ಒಂದು 7 ಗಂಟೆಗೆ ಫೋನ್ ಮಾಡಿದೆ. ಕವಿಗಳು ಕಾಫಿ ಕುಡಿತಾ ಇರ್ತಾರೆ. ಎಸ್ ಕವಿಗಳೇ, ಈ ಥರ ಒಂದು ಟ್ಯೂನ್ ಬಂದಿದೆ ಹೇಳಿ ಅಂತ. ದರರಾರೇ ಅಂತ ಹೇಳಿದ ತಕ್ಷಣ ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಟೈಮ್ ಕೊಡಿ ಅಂತ ಹೇಳ್ತಾರೆ. ಮೇ ಬಿ ಮಧ್ಯಾಹ್ನದೊಳಗೆ ಒಂದು ಪಲ್ಲವಿ ಕಳಿಸ್ತಾರೆ ಅವರು. ಮಳೆಯಂತೆ ಬಾ ಬೆಳಕಂತೆ ಬಾ. ಅಲ್ಲಿ ಡೈರೆಕ್ಟರ್ ಆದ ನಾಗಶೇಖರ್ ಅವರಿಗೆ ಹಣ ಈ ಥರ ಒಂದು 2 ಸಾಲುಗಳು ಕಳಿಸಿದ್ದಾರೆ ನೋಡಿ ಅಂತ. ಫೋನಲ್ಲೇ ಅವರ ಮಾತುಕತೆ, ಚರ್ಚೆ, ವಿಮರ್ಶೆ ಮತ್ತೆ ಅಲ್ಲೇ ಫಿಕ್ಸ್ ಮಾಡಿದ್ರು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.